So dear students, welcome again for our video on reported speech, that is session number 36 now, direct and indirect speech. You can see on your screen the reported speech. We had discussed some change in tenses in the last session. Now let us discuss the change in pronouns. So what changes? Pronouns changed based on perspective. ಸೊ ಯಾವ ಪರ್ಸ್ಪೆಕ್ಟಿವ್ ಇರುತ್ತೆ ಆ ರೀತಿ ಪ್ರೊನೌನ್ಸ್ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಐ ಮೇ ಚೇಂಜ್ ಇನ್ ಟು ಹಿ ಆರ್ ಶಿ. ಮಾತನಾಡಿರ್ತಕ್ಕಂಥ ವ್ಯಕ್ತಿ ಐ ಆ್ಯಮ್ ಅಂತ ಬಳಸಿದಾಗ ಅವರು ಯಾರಂತ ನಮಗೆ ಎಕ್ಸಾಕ್ಟ್ಲಿ ಅಲ್ಲಿ ವಿದೌಟ್ ನೇಮ್ಸ್ ಆರ್ ಪರ್ಟಿಕ್ಯುಲರ್ ಡಿಸ್ಕ್ರಿಪ್ಷನ್ ಕೊಡದೆ ಹೋದರೆ ಹಿ ಆರ್ ಶಿ ಅಂತ ಅದು ಚೇಂಜ್ ಮಾಡ್ಬೋದು ನಾವು. ಕಾಂಟೆಕ್ಸ್ಚುವಲ್ ಡಿಪೆಂಡ್ ಆಗುತ್ತೆ. ಅದು ಆಲ್ರೆಡಿ ಎಕ್ಸಾಂಪಲಲ್ಲಿ ನೀವು ನೋಡಿದ್ದೀರಿ ಆಲ್ರೆಡಿ. ಆ್ಯಂಡ್ ಇಲ್ಲೊಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ, ಶಿ ಸೇಡ್. ಓಕೆ, ಡೈರೆಕ್ಟ್ ಸ್ಪೀಚ್ ಇದು. ಐ ವಿಲ್ ಹೆಲ್ಪ್ ಯು. ಹಿಯರ್ ಐ ಓಕೆ ಚೇಂಜಸ್. ಸೊ ಸಿ ಸೇಡ್ ಶಿ ವುಡ್. ಸಿ ಇಲ್ಲಿ ಇರ್ತಕ್ಕಂಥ ಐ ಅನ್ನೋದು ಏನಂತ ಚೇಂಜ್ ಆಗಿದೆ, ಶಿ ಅಂತ ಚೇಂಜ್ ಆಗಿದೆ. ಆ್ಯಂಡ್ ವಿಲ್ ಇದ್ದಿದ್ದು ವುಡ್ ಅಂತ ಚೇಂಜ್ ಆಗಿದೆ. ಸೊ ಈ ರೀತಿ ಪ್ರೊನೌನ್ಸ್ ಕೂಡ ಕಾಂಟ್ಯಾಕ್ಚುಲಿ ಚೇಂಜ್ ಆಗ್ತದೆ. ಎಸ್. ಸೊ ಸಮ್ ಅಗೇನ್ ಟೈಮನ್ನು ಡಿನೋಟ್ ಮಾಡ್ತಕ್ಕಂಥ ಫ್ರೇಸಸ್. ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಸ್ಪೀಚಲ್ಲಿ ನಾವು ಇದ್ದಂಥದ್ದು ಇಂಡೈರೆಕ್ಟ್ ಸ್ಪೀಚಲ್ಲಿ ದೆನ್ ಅಂತ ಚೇಂಜ್ ಆಗುತ್ತೆ. ಡೈರೆಕ್ಟ್ ಸ್ಪೀಚಲ್ಲಿ ಟುಡೇ ವಿಲ್ ಬಿಕಮ್ ದ್ಯಾಟ್ ಡೇ, ಟುಮಾರೋ ವಿಲ್ ಬಿಕಮ್ ದ ನೆಕ್ಸ್ಟ್ ಡೇ ಆರ್ ದ ಫಾಲೋಯಿಂಗ್ ಡೇ, yesterday will become the previous day or the day before, here becomes there, yeah, this becomes that. So we can see that in a particular kind of a table here. Now in the direct speech becomes then, today will become that day, tomorrow the next day or the following day, yesterday the previous day or the day before, here, there, this, that, these, those. So these kinds of changes will be there. You will experience when you transform. Some examples. So here it is, reporting statements. So let us start with reporting statements. Statements means assertive sentence ಅನ್ನು ನಾವು ಇಂಡೈರೆಕ್ಟ್ ಮಾಡುವಾಗ, ಡೈರೆಕ್ಟ್ ಸ್ಪೀಚಲ್ಲಿ ಇದ್ದಿರ್ತಕ್ಕಂಥ ಸ್ಟೇಟ್ಮೆಂಟ್ಸನ್ನು ಇಂಡೈರೆಕ್ಟ್ ಮಾಡುವಾಗ ದ್ಯಾಟ್ ಅನ್ನುವ ಒಂದು ಎಕ್ಸ್ಟ್ರಾ ಕಂಜಂಕ್ಷನನ್ನು ನಾವು ಯೂಸ್ ಮಾಡ್ತೇವೆ. ಯು ಕ್ಯಾನ್ ಸಿ ಆಬ್ವಿಯಸ್ಲಿ ಇನ್ ಕನ್ನಡ ಯು ಕ್ಯಾನ್ ಸಿ, ನಾನು ಹಣ್ಣನ್ನು ತಿನ್ನುತ್ತಿದ್ದೇನೆ, ಅವನು ಹೇಳಿದನು ಏನಂತ ಅಂದರೆ ಹಣ್ಣನ್ನು ತಿನ್ನುತ್ತಿದ್ದನು ಅಂತ ಹೇಳಿದ್ನು ಅಂತ ನಾವು ಹೇಳ್ತೀವಲ್ಲ, ಹಾಗೆ ಡೈರೆಕ್ಟ್ ಸ್ಪೀಚಲ್ಲಿ ನೋಡಿ ಐ ಆಮ್ ಟಯರ್ಡ್. ಯು ಕ್ಯಾನ್ ಸಿ ದಟ್ ಹಿ ಈಸ್ ಸೇಯಿಂಗ್ ಎಕ್ಸಾಕ್ಟ್ಲಿ ವಾಟ್ ಈಸ್ I am tired. This is what exactly spoken words. And how it is reported, how it is made into indirect speech. He said that. ಸೊ ಸ್ಟೇಟ್ಮೆಂಟ್ಸ್ ಅಂತ ನಿಮ್ಗೆ ಗೊತ್ತಾಗಬೇಕು. ಒಂದು ಸ್ಟೇಟ್ಮೆಂಟ್ ಯಾವಾಗಲೂ ಒಂದು ಪೀರಿಯಡಿಂದ ಎಂಡ್ ಆಗಿರುತ್ತೆ, ಅಥವಾ ಫುಲ್ ಪಾಯಿಂಟ್ ಅಂತ ನಾವೇನು ಕರಿತೀವಿ, ಫುಲ್ ಪಾಯಿಂಟಿಂದ ಎಂಡ್ ಆಗಿರುತ್ತೆ. ಸೊ ಹಿ ಸೇಡ್ ದ್ಯಾಟ್ ಹಿ ವಾಸ್ ಟಯರ್ಡ್. ಸೊ ವಿ ಹ್ಯಾವ್ ಜಾಯಿಂಡ್ ರಿಪೋರ್ಟೆಡ್ ಆಸ್ ವೆಲ್ ಆಸ್ ರಿಪೋರ್ಟಿಂಗ್ ಪಾರ್ಟ್ ವಿತ್ ದ ಹೆಲ್ಪ್ ಆಫ್ ಅ ಕಂಜಂಕ್ಷನ್ ಕಾಲ್ಡ್ ದ್ಯಾಟ್. ಆಮೇಲೆ ಐ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲಿ ಹಿ ಆಗಿ ಚೇಂಜ್ ಆಗ್ತಾನೆ. ಆ್ಯಂಡ್ ನೀವು ಟೆನ್ಸ್ ಕೂಡ ಚೇಂಜ್ ಆಗಿರೋದನ್ನು ಗಮನಿಸ್ತಿದ್ದೀರಿ. ಯು ಕ್ಯಾನ್ ಅಬ್ಸರ್ವ್ ದ್ಯಾಟ್ ಆ್ಯಮ್ ಹ್ಯಾಸ್ ಬಿನ್ ಚೇಂಜ್ಡ್ ಇನ್ ಟು ವಾಸ್. ಓಕೆ, ಸೊ ದಿಸ್ ಈಸ್ ಸಿಂಪಲ್ ಪ್ರೆಸೆಂಟ್ ಹ್ಯಾಸ್ ಬಿನ್ ಚೇಂಜ್ಡ್ ಇನ್ ಟು ಸಿಂಪಲ್ ಪಾಸ್ಟ್. ಸೊ ಪ್ರೊನೌನ್ಸ್ ಐ ಹ್ಯಾಸ್ ಬಿಕಮ್ ಹಿ, ರೈಟ್? ಆ್ಯಂಡ್ ದಿಸ್ ಈಸ್ ಸ್ಟೇಟ್ಮೆಂಟ್, ಸೊ ದ್ಯಾಟ್ the word that is used here. So now reporting statements ಆಯಿತು. ನೆಕ್ಸ್ಟ್ ನಾವು ರಿಪೋರ್ಟಿಂಗ್ ಎಸ್ ಆರ್ ನೋ ಕ್ವಶನ್ಸನ್ನು ಡಿಸ್ಕಷನ್ ಮಾಡೋಣ. ಸೊ ವಾಟ್ ಎಕ್ಸಾಕ್ಟ್ಲಿ ಎಸ್ ಆರ್ ನೋ ಕ್ವಶನ್? ಎಸ್ ಆರ್ ನೋ ಕ್ವಶನ್ ಇಸ್ ಎ ಕ್ವಶನ್, ಇಟ್ಸ್ ಆನ್ಸರ್ ವಿಲ್ ಆಲ್ವೇಸ್ ಬಿ ಎಸ್ ಆರ್ ನೋ. ಏನು ಆನ್ಸರ್ ಬರ್ತಿರುತ್ತೆ ಅದರ ಆನ್ಸರ್ ಎಸ್ ಆರ್ ನೋ ಅಂತ, ಅದನ್ನು ಎಸ್ ಆರ್ ನೋ ಕ್ವಶನ್ ಅಂತ ಕರಿತೀವಿ. ಆ್ಯಂಡ್ ಎಸ್ ಆರ್ ನೋ ಕ್ವಶನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್. ಯು ಕ್ಯಾನ್ ಸಿ ಹಿಯರ್. ಸೊ ಹಿ ಆಸ್ಕ್ಡ್, ಹಿ ಸೈಡ್ ಅಂತಲೂ ಬರಿಬೋದು ಅಲ್ಲಿ ಇನ್ವರ್ಟೆಡ್ ಕಾಮಾದಲ್ಲಿ ಹೇಳಿದಾಗ. ಹಿ ಆಸ್ಕ್ಡ್ ಆರ್ ಯು ರೆಡಿ ಅಂತ ಕೇಳಿದಾನೆ. ಆ್ಯಂಡ್ ನಾವು ಇಂಡೈರೆಕ್ಟ್ ಮಾಡಬೇಕಾದ್ರೆ ಹಿ ಆಸ್ಕ್ಡ್. ಓಕೆ, ಎಸ್ ಆರ್ ನೋ ಕ್ವಶನನ್ನು ರಿಪೋರ್ಟ್ ಮಾಡುವಾಗ ಸ್ಪೆಷಲಾಗಿ ಈಫ್ ಆ್ಯಂಡ್ ವೆದರ್ ಬರ್ತದೆ. ಸೊ ಈಸ್, ಈಫ್ ಆರ್ ವೆದರ್ ನೀವು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಮೇಜರಾಗಿ ನಾವು ಈಫ್ ಯೂಸ್ ಮಾಡ್ಬೋದು. ಯಾ, ಹಿ ಆಸ್ಕ್ಡ್ ಆರ್ ಯು ರೆಡಿ. ನನ್ನನ್ನು ಕೇಳಿದ್ದಕ್ಕಾಗಿ ನಾನು ಏನಂತ ಕ್ವಶನ್ ಮಾಡ್ಕೊಂಡಿದ್ದೀನಿ, ಇಫ್ ಐ ವಾಸ್ ರೆಡಿ. ನಾನೇನಂತ ಹೇಳ್ಕೊಂಡಿದ್ದೀನಿ, ಇಫ್ ಐ ವಾಸ್ ರೆಡಿ. ನೀನು ತಯಾರಿದ್ದೀಯಾ ಅಂತ ಆಬ್ವಿಯಸ್ಲಿ ಒಬ್ಬ ವ್ಯಕ್ತಿಯನ್ನು ಒಬ್ಬ ಕೇಳಿದಾಗ ಅದನ್ನು ರಿಪೋರ್ಟ್ ಮಾಡಬೇಕಾದ್ರೆ ಇನ್ನೊಬ್ಬರ ಮುಂದೆ ನೀವು ಹೇಳಬೇಕಾದ್ರೆ ಅವನು ನನ್ನನ್ನು ನಾನು ರೆಡಿ ಇದ್ದೀನಾ ಅಂತ ಕೇಳಿದ. ಸೊ ದಿಸ್ ಈಸ್ ವಾಟ್ ಕ್ವಶನ್ ಮಾರ್ಕ್ ಕೂಡ ಬರೋಂಗಿಲ್ಲ ರಿಪೋರ್ಟಿಂಗ್ ಮಾಡುವಾಗ. ನಾವು ಕ್ವಶನ್ ಮಾರ್ಕ್ ಆಮಿಟ್ ಆಗಿರೋದು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಎವ್ರಿ ಕ್ವಶನ್ ವಿಲ್ ಬಿ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಅ ಸಿಂಪಲ್ ಸೆಂಟೆನ್ಸ್. ಮೇಕ್ ಇಟ್ ನೋಟ್.
So this is what yes or no questions discussion. And now WH question. So when you will be reporting WH question, use the same question word, that is WH word, that is who, what, where, etc. ಈ ರೀತಿಯಾಗಿರ್ತಕ್ಕಂಥ WH ವರ್ಡ್ ಯಾವ ರೀತಿ ಸ್ಟೇಟ್ಮೆಂಟ್ ಟ್ರಾನ್ಸ್ಫಾರ್ಮ್ ಮಾಡುವಾಗ ದ್ಯಾಟ್ ಬಂದಿತ್ತು, ಇಲ್ಲಿ WH ವರ್ಡ್ ನಮಗೆ ಜಾಯ್ನಿಂಗ್ ಲಿಂಕ್ ವರ್ಡ್ ಆಗಿ ಬರುತ್ತೆ. ಸೊ ಕ್ವಶನ್ ಫಾರ್ಮನ್ನು ನಾವು ಸ್ಟೇಟ್ಮೆಂಟ್ ಫಾರ್ಮ್ ಆಗಿ ಚೇಂಜ್ ಮಾಡ್ತೇವೆ. ಓಕೆ, ರೈಟ್. ಎಕ್ಸಾಂಪಲ್, ಸಿ ಆಸ್ಕ್ಡ್ where are you going? It's a question, it is a direct speech. So when you report it, she asked, see WHERE, where, as it is there, and now you are. ಅವರು ಮಾತನಾಡುವಾಗ ನೀನು ಎಲ್ಲಿ ಹೊರಟಿದ್ದೀಯಾ ಅಂತ ಕೇಳಿದ್ದನ್ನು ನಾವು ಏನಂತ ಹೇಳ್ತೇವೆ, ಅವರು ನನ್ನನ್ನು ಕೇಳಿದರು ನಾನು ಎಲ್ಲಿ ಹೋಗ್ತಾ ಇದ್ದೆ ಅಂತ. ಓಕೆ, ಕರೆಕ್ಟ್. ಇದು ಪ್ರೆಸೆಂಟ್ ಟೆನ್ಸ್ ಕೂಡ ನೀವು ಆರ್ ಯು ಇದ್ದಿದ್ದು ಐ ವಾಸ್ ಅಂತ ಚೇಂಜ್ ಆಗಿದೆ, ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಕ್ವಶನ್ ಇದ್ದಿದ್ದು, ಓಕೆ, ಕ್ವಶನ್ ಇದ್ದಿದ್ದು ಒಂದು ಸ್ಟೇಟ್ಮೆಂಟ್ ಆಗಿ ಕನ್ಫರ್ಮ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿರೋದನ್ನು ನೀವು ನೋಡ್ತಾ ಇದ್ರಿ. ಸೊ ಸಿಂಪಲ್ ಈಸ್, ವೆನ್ ಎವರ್ ಯು ವಿಲ್ ಟ್ರಾನ್ಸ್ಫಾರ್ಮ್ ಡೈರೆಕ್ಟ್ ಸ್ಪೀಚ್ ಕ್ವಶನ್ ಇಂಟು ಇಂಡೈರೆಕ್ಟ್ ಸ್ಪೀಚ್, ಯು ಮಸ್ಟ್ ನಾಟ್ ಕೀಪ್ ಇಟ್ ಆಸ್ ಎ ಕ್ವಶನನ್ನು ಕ್ವಶನ್ ಆಗಿ ಇಡುವ ಹಾಗಿಲ್ಲ. it will be changes into a statement. So this is what WH question. ಏನೇ WH word ಇರಲಿ ಅದು WH word as it is ಬರುತ್ತೆ. ಫಾರ್ ಎಕ್ಸಾಂಪಲ್, ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳಿದರೆ ವಾಟ್ ಐ ವಾಸ್ ಡೂಯಿಂಗ್ ಅಂತ ಆಗ್ತಿತ್ತು, ರೈಟ್. ಸೊ ಈ ರೀತಿ ಎಸ್ ಆರ್ ನೋ ಕ್ವಶನ್ ಆಯಿತು, WH ಕ್ವಶನ್ ಆಯಿತು. ನಾವು we can see that these are the things I have referred. So let us continue our discussion in the next session, the further discussion on direct and indirect speech. So thank you.